ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇವತ್ತು ನೋಡಿ ಆಮಲಕ್ಕಿ ಏಕಾದಶಿ ಇದೆ, ಹಾಗಾಗಿ ಅದ್ರ ಬಗ್ಗೆ ವಿಡಿಯೋ ಹಾಕ್ತಾಯಿದ್ದೀನಿ. ನೋಡಿ ನಿಮಗೆ ಇಷ್ಟ ಆಗಿದೆನಾ ಅಂತ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಓಕೆನಾ? ನಾನು ನೋಡಿ ಇವತ್ತು ಆಮಲಕ್ಕಿ ಏಕಾದಶಿ ಯಾವ ಥರ ಮಾಡ್ತಾರೆ ಮತ್ತು ವಿಧಿವಿಧಾನಗಳು ಮತ್ತು ಅದರ ಕಥೆ ಹೇಗಿದೆ ಅಂತ ಎಲ್ಲ ಹೇಳ್ಕೊಡ್ತಾಯಿದ್ದೀನಿ ನೋಡಿ. ಆಮಲಕ್ಕಿ ಏಕಾದಶಿಯ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಹಿಂದೂ ಧರ್ಮದಲ್ಲಿ ಏಕಾದಶಿಗೆ ವಿಶೇಷ ಮಹತ್ವ ಇದೆ. ಫಾಲ್ಗುಣ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವ ಏಕಾದಶಿಯನ್ನು ಆಮಲಕ್ಕಿ ಏಕಾದಶಿ ಎಂದು ಕರೆಯಲಾಗುತ್ತದೆ. ಆಮಲಕ್ಕಿ ಎಂದರೆ ನೆಲ್ಲಿಕಾಯಿ. ಈ ದಿನದಂದು ನೆಲ್ಲಿಕಾಯಿಯ ಮರಕ್ಕೆ ಪೂಜೆ ಮಾಡೋದು ಅತ್ಯಂತ ಶ್ರೇಷ್ಠವೆಂದು ನಂಬಲಾಗಿದೆ. ಆಮಲಕ್ಕಿ ಏಕಾದಶಿಯ ವಿಶೇಷತೆಗಳು. ನೆಲ್ಲಿಕಾಯಿ ಮರದ ಪೂಜೆ. ಪುರಾಣಗಳ ಪ್ರಕಾರ ನೆಲ್ಲಿಕಾಯಿ ಮರದಲ್ಲಿ ಭಗವಾನ್ ವಿಷ್ಣು ನೆಲೆಸಿದ್ದಾನೆ ಎಂದು ನಂಬಲಾಗುತ್ತದೆ. ಈ ದಿನದಂದು ನೆಲ್ಲಿಕಾಯಿ ಮರಕ್ಕೆ ನೀರು ಹಾಕಿ ದೀಪ ಹಚ್ಚಿ ಪೂಜಿಸಲಾಗುತ್ತದೆ. ಮೋಕ್ಷದ ದಾರಿ. ಈ ವ್ರತವನ್ನು ಆಚರಿಸುವುದರಿಂದ 100 ಗೋವುಗಳನ್ನು ದಾನ ಮಾಡಿದ ಪುಣ್ಯ ಲಭಿಸುತ್ತದೆ ಮತ್ತು ಪಾಪಗಳಿಂದ ಪುಣ್ಯ ಸಿಗುತ್ತದೆ ಎಂದು ಹೇಳಲಾಗುತ್ತದೆ. ವಿಷ್ಣುವಿನ ಆರಾಧನೆ. ಈ ದಿನ ಶ್ರೀಹರಿ ವಿಷ್ಣುವನ್ನು ಭಕ್ತಿಯಿಂದ ಪೂಜಿಸಲಾಗುತ್ತದೆ. ವಿಧಿವಿಧಾನಗಳು ಅಂದರೆ ಈ ವ್ರತನ ಹೇಗೆ ಆಚರಣೆ ಮಾಡಬೇಕು ಅನ್ನೋದನ್ನು ಇಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಸಂಕಲ್ಪ. ಮುಂಜಾನೆ ಬೇಗ ಎದ್ದು ಸ್ನಾನ ಮಾಡಿ ಭಗವಾನ್ ವಿಷ್ಣುವಿನ ಮುಂದೆ ನಿಂತು ವ್ರತದ ಸಂಕಲ್ಪವನ್ನು ಮಾಡಬೇಕು. ಪೂಜೆ. ವಿಷ್ಣುವಿನ ವಿಗ್ರಹಕ್ಕೆ ಅಭಿಷೇಕ ಮಾಡಿ, ಪಂಚಾಮೃತದ ಅಭಿಷೇಕ ಮಾಡಿ, ಹೂ ಮತ್ತು ವಿಷ್ಣುವಿಗೆ ಪ್ರಿಯವಾದ ತುಳಸಿಯಿಂದ ಅಲಂಕರಿಸಬೇಕು. ನೆಲ್ಲಿಕಾಯಿ ಮರದ ಪೂಜೆ. ಸಾಧ್ಯವಾದರೆ ಹತ್ತಿರದ ನೆಲ್ಲಿಕಾಯಿ ಮರದ ಕೆಳಗೆ ಕುಳಿತು ಪೂಜೆ ಮಾಡುವುದು ಅಥವಾ ಮರದ ಸುತ್ತ ಪ್ರದಕ್ಷಿಣೆ ಹಾಕುವುದು ಉತ್ತಮ. ಅಂದರೆ ನಿಮ್ಮನೆ ಹತ್ತಿರ ಸುತ್ತಮುತ್ತ ಎಲ್ಲಾದರೂ ನೆಲ್ಲಿಕಾಯಿ ಗಿಡ ಇದ್ದರೆ ಅಲ್ಲಿ ಪೂಜೆ ಮಾಡಿ ಅದಕ್ಕೆ ಪ್ರದಕ್ಷಿಣೆ ಹಾಕೋದ್ರಿಂದ ಒಳ್ಳೆಯದು. ಉಪವಾಸ. ದಿನವಿಡೀ ಉಪವಾಸವಿದ್ದು ವಿಷ್ಣು ಸಹಸ್ರನಾಮ ಅಥವಾ ಸ್ತೋತ್ರಗಳನ್ನು ಪಠಿಸಬೇಕು. ಪಾರಣೆ. ಮರುದಿನ ಅಂದರೆ ಏಕಾದಶಿ ಮರುದಿನ ದ್ವಾದಶಿ ಬರುತ್ತಲ್ವ, ಮರುದಿನ ಬ್ರಾಹ್ಮಣರಿಗೆ ಅಥವಾ ಬಡವರಿಗೆ ದಾನ ನೀಡಿ ವ್ರತವನ್ನು ಮುಗಿಸಬೇಕು. ಅಂಶ. ಆಮಲಕ್ಕಿ ಏಕಾದಶಿಯನ್ನು ಹೋಳಿ ಹಬ್ಬಕ್ಕೆ ಕೆಲವು ದಿನಗಳ ಮೊದಲು ಆಚರಿಸಲಾಗುತ್ತದೆ. ಆದ್ದರಿಂದ ಇದನ್ನು ಬಣ್ಣಗಳ ಏಕಾದಶಿ ಎಂದು ಕೆಲವು ಕಡೆ ಕರೆಯುತ್ತಾರೆ. 2026ರಲ್ಲಿ ಆಮಲಕ್ಕಿ ಏಕಾದಶಿಯು ದಿನಾಂಕ, ಮುಹೂರ್ತದ ಬಗ್ಗೆ ತಿಳಿಯೋಣ. ಪೌರಾಣಿಕ ಕಥೆಯ ಬಗ್ಗೆಯೂ ಇಲ್ಲಿ ನಾನು ಹೇಳುತ್ತಿದ್ದೇನೆ. ದಿನಾಂಕ ಮತ್ತು ಮುಹೂರ್ತ 2026. ದಿನಾಂಕ ಫೆಬ್ರವರಿ 27ರಂದು 2026 ಶುಕ್ರವಾರದಂದು ಈ ಏಕಾದಶಿಯು ಬಂದಿದೆ. ಏಕಾದಶಿ ತಿಥಿಯ ಪ್ರಾರಂಭ. ಫೆಬ್ರವರಿ 27ರಂದು ಮಧ್ಯರಾತ್ರಿ 12:30ಕ್ಕೆ ಪ್ರಾರಂಭವಾಗಿದೆ. ಏಕಾದಶಿ ತಿಥಿಯ ಮುಕ್ತಾಯ. ಫೆಬ್ರವರಿ 27ರಂದು ರಾತ್ರಿ ಮುಕ್ತಾಯ. ಪಾರಣೆಯ ಸಮಯ. ಉಪವಾಸ ಬಿಡುವ ಸಮಯ. ಫೆಬ್ರವರಿ 28ರಂದು 2026ರಂದು ಬೆಳಿಗ್ಗೆ 6:47ರಿಂದ 9:06 ಶುಭ ಮುಹೂರ್ತ. ಅಭಿಜಿತ ಮುಹೂರ್ತ ಮಧ್ಯಾಹ್ನ 12:11ರಿಂದ 12:57 ಸರ್ವಾರ್ಥ ಸಿದ್ಧಿ ಯೋಗ. ಫೆಬ್ರವರಿ 27ರಂದು ಬೆಳಿಗ್ಗೆ 10:48ರಿಂದ ಮರುದಿನ ಮುಂಜಾನೆಯವರೆಗೆ. ಇದರ ಬಗ್ಗೆ ಪೌರಾಣಿಕ ಕಥೆ ಇದೆ, ಅದನ್ನು ನಾನು ಹೇಳ್ತಾ ಇದ್ದೀನಿ. ಬ್ರಹ್ಮಾಂಡದ ಪುರಾಣದ ಪ್ರಕಾರ ಈ ಏಕಾದಶಿಯ ಬಗ್ಗೆ ಒಂದು ಸುಂದರವಾದ ಕಥೆ ಇದೆ. ಒಮ್ಮೆ ವೈದೀಶ ಎಂಬ ರಾಜ್ಯವನ್ನು ಚಿತ್ರರಥ ಎಂಬ ರಾಜನು ಆಳುತ್ತಿದ್ದನು. ಅಲ್ಲಿನ ಪ್ರಜೆಗಳೆಲ್ಲರೂ ಭಗವಾನ್ ವಿಷ್ಣುವಿನ ಭಕ್ತರಾಗಿದ್ದರು ಮತ್ತು ನಿಯಮಿತವಾಗಿ ಏಕಾದಶಿ ವ್ರತವನ್ನು ಆಚರಿಸುತ್ತಿದ್ದರು. ಒಮ್ಮೆ ಎಲ್ಲರೂ ನದಿಯ ದಂಡೆಯಲ್ಲಿದ್ದ ನೆಲ್ಲಿಕಾಯಿ ಅಂದರೆ ಆಮಲಕ್ಕಿ ಮರದ ಕೆಳಗೆ ಕುಳಿತು ರಾತ್ರಿಯಿಡೀ ಜಾಗರಣೆ ಮಾಡುತ್ತಾ ವಿಷ್ಣುವನ್ನು ಪೂಜಿಸುತ್ತಿದ್ದರು. ಆ ಸಮಯದಲ್ಲಿ ಹಸಿವಿನಿಂದ ಬಳಲುತ್ತಿದ್ದ ಒಬ್ಬ ಬೇಟೆಗಾರನು ಅಲ್ಲಿಗೆ ಬಂದನು. ಅವನು ಪೂಜೆಯಲ್ಲಿ ಭಾಗವಹಿಸಿದ್ದರೂ ಅಲ್ಲಿ ನೆರೆದಿದ್ದ ಭಕ್ತರು ಮಾಡುತ್ತಿದ್ದ ವಿಷ್ಣು ಕೀರ್ತನೆಗಳನ್ನು ಕೇಳುತ್ತಾ ಮತ್ತು ಪೂಜೆಯನ್ನು ನೋಡುತ್ತಾ ರಾತ್ರಿಯಿಡೀ ನಿದ್ದೆ ಮಾಡದೆ ಕಳೆದನು. ತಿಳಿಯದೆ ಅವನು ಆಮಲಕ್ಕಿ ಏಕಾದಶಿ ವ್ರತದ ಜಾಗರಣೆಯನ್ನು ಮಾಡಿದಂತಾಯಿತು. ಕೆಲವು ಕಾಲದ ನಂತರ ಬೇಟೆಗಾರನು ಮರಣ ಹೊಂದಿದನು. ಆ ಪುಣ್ಯದ ಫಲವಾಗಿ ಮರುಜನ್ಮದಲ್ಲಿ ಒಬ್ಬ ಪ್ರಬಲ ರಾಜನಾಗಿ ವಸುರಥ ರಾಜ ಎಂದು ಜನಿಸಿದನು. ಒಂದು ದಿನ ಅವನು ಕಾಡಿನಲ್ಲಿ ದಾರಿ ತಪ್ಪಿದಾಗ ಶತ್ರುಗಳು ಅವನನ್ನು ಸುತ್ತುವರಿದು ಕೊಲ್ಲಲು ಪ್ರಯತ್ನಿಸಿದರು. ಆದರೆ ರಾಜನು ಅಪ್ರಜ್ಞಾಪೂರ್ವಕವಾಗಿ ಏಕಾದಶಿ ವ್ರತ ಮಾಡಿದ್ದರಿಂದ ಅವನ ದೇಹದಿಂದ ಒಂದು ದೈವಿಕ ಶಕ್ತಿ ಅಂದರೆ ವೈಷ್ಣವ ಶಕ್ತಿ ಹೊರಬಂದು ಶತ್ರುಗಳನ್ನು ಸಂಹರಿಸಿತು. ಈ ಮೂಲಕ ಆಮಲಕ್ಕಿ ಏಕಾದಶಿಯ ಮಹಿಮೆಯಿಂದ ರಾಜನ ಪ್ರಾಣ ಉಳಿಯಿತು. ಈ ದಿನ ನೆಲ್ಲಿಕಾಯಿ ಮರಕ್ಕೆ ಪೂಜೆ ಮಾಡುವುದು ಮುಖ್ಯ
ಮರದ ಬುಡದಲ್ಲಿ ವಿಷ್ಣುವಿನ ವಿಗ್ರಹವನ್ನಿಟ್ಟು ಪಂಚಾಮೃತದ ಅಭಿಷೇಕ ಮಾಡಿ ಹೂವು ಮತ್ತು ಹಣ್ಣುಗಳನ್ನು ಪೂಜಿಸಬೇಕು. ಸಾಧ್ಯವಾದರೆ ನೆಲ್ಲಿಕಾಯಿಯನ್ನು ದಾನ ಮಾಡುವುದು ಶ್ರೇಷ್ಠ ಎಂದು ಈ ಏಕಾದಶಿಯಲ್ಲಿ ಹೇಳಲಾಗಿದೆ. ಈ ಏಕಾದಶಿ ಮಾಡೋದರಿಂದ ಪುಣ್ಯ ಪ್ರಾಪ್ತಿಯಾಗುತ್ತದೆ, ಕಷ್ಟಗಳು ನಾಶವಾಗುತ್ತವೆ. ಮತ್ತು ನಾನು ಈ ವಿಡಿಯೋನ ಹಾಕಿದ್ದೀನಿ, ಹೇಗಿದೆ ಅಂತ ನೋಡಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸ್ಕಿಪ್ ಮಾಡದೆ ನೋಡಿ ಅಂದರೆ ಪೂರ್ತಿ ಗೊತ್ತಾಗುತ್ತದೆ. ಮತ್ತು ಸ್ಕಿಪ್ ಮಾಡಬೇಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಹೇಗಿದೆ ಅಂತ ಕಾಮೆಂಟ್ ಮಾಡಿ ಹೇಳಿ. ನನಗೆ ಸಾಧ್ಯವಾದಷ್ಟು ನಾನು ಪ್ರಯತ್ನ ಮಾಡಿ ವಿಡಿಯೋನ ಹಾಕಿದ್ದೀನಿ. ಹೇಗಿದೆ ಅಂತ ನೋಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.